ಹೇ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತರುಣ್ ಕನ್ನಡಿಗ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ನಾನೀಗ ಹೊನ್ನಾವರ್ಗೆ ಬಂದಿದ್ದೀನಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಲೊಕೇಟ್ ಮಾಡಿರುವ ಹೊನ್ನಾವರ. ಇಲ್ಲಿ ಹೇಗೆ ಬಂದ್ವಿ, ಯಾವ ರೀತಿ ಬಂದ್ವಿ, ಮತ್ತು ಎಲ್ಲಿ ಸ್ಟೇ ಮಾಡಿದ್ದೀವಿ, ಅದೆಲ್ಲ ಡೀಟೇಲ್ಸಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಶರಾವತಿ ಬ್ಯಾಕ್ ವಾಟರ್ಸ್ಗೆ ಯಾವ ರೀತಿ ಹೋಗಬೇಕು ಮತ್ತು ಪ್ರೈಸಸ್ ಏನು ಅನ್ನೋದೆಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾರೆ ಅಂತ ಕೇಳಿಕೊಂಡು ಬನ್ನಿ ವಿಡಿಯೋ ಒಳಗಡೆ ಹೋಗುವ ಸ್ನೇಹಿತರೆ. ವೀಕ್ಷಕರೇ, ಜರ್ನಿ ಸ್ಟಾರ್ಟ್ ಆಯಿತು. ಬೆಂಗಳೂರಿಂದ ಹೋಗ್ತಾ ಇದ್ದೀವಿ ನಮ್ಮ ಹೊನ್ನಾವರ ನೋಡಲಿಕ್ಕೆ. ಹಾಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂದೇಳ್ಬಿಟ್ಟು ಶಿವಾನಿ ಫ್ಯಾಮಿಲಿ ಡಾಬಾದಲ್ಲಿ ಇಳ್ಕೊಂಡ್ವಿ. ಪರೋಟ, ರೋಟಿ, ದುವಾ ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಮತ್ತೆ ಇನ್ನೊಂದ್ಸತಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಉಳ್ಕೋಬೇಕು ಅಂತ ನೋಡ್ತಿದ್ದಾಗ ನಮಗೆ ಸಿಕ್ಕಿದ್ದೆ ಇದೊಂದು ಜಾಗ. ಅಂದು ಇಂದು ನಾವು ಸಿರ್ಸಿಗೆ ಸೇರ್ಕೊಂಡ್ವಿ. ಸ್ವಲ್ಪ ಭಾರಿ ಲೇಟ್ ಆಗೋಯ್ತು. ಸೊ ಅದರಿಂದ ಮಾರಿಕಾಂಬಾ ಟೆಂಪಲ್ ಮುಂದೆ ಇದ್ದೀನಿ ನೋಡಿ. ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ಸಿರ್ಸಿಗೆ. ಚೆನ್ನಾಗಿದೆ ಜಾಗ, ನೀವೊಮ್ಮೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1-2 ಅವರ್ ಸ್ಟೇ ಮಾಡಿ ಹೋಗೋಣ ಅಂತಿದ್ದೀವಿ. ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡು ನಡಿಬೇಕು. ಬೆಳಗ್ಗೆ ಎದ್ದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಶರಾವತಿ ನದಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೋಕರ್ಣ, ಕುಮಟಾ ಈ ಕಡೆ ಪ್ಲೇಸ್ ಎಲ್ಲ ಇತ್ತು. ಬಟ್ ನಾವು ಹೊನ್ನಾವರ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹೊನ್ನಾವರದಲ್ಲಿ ನಾವು ಬೆತಲ್ ಹೋಮ್ ಸ್ಟೇ ಅಲ್ಲಿ ಸ್ಟೇ ಮಾಡಿದ್ವಿ. ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿ. ವೀಕ್ಷಕರೇ, ಈಗ ಶರಾವತಿ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಈಗ ಬೋಟಿಂಗ್ ಹೋಗ್ಬೇಕು, ಎಲ್ಲ ಕಾಯ್ತಿದ್ದಾರೆ. ಬನ್ನಿ ಹೋಗುವ, ತೋರಿಸ್ತೀನಿ. ಇವ್ರ ಜೊತೆ ನಾವು ಹೋಗ್ತಿರೋದು. ಈಗ ಒಳಗಡೆ ಹೋಗ್ಬೇಕು. ತರುಣ್ ಕನ್ನಡಿಗ ಅಂತಿದೆ. ಹಾ, ನಿಮ್ ನಂಬರ್ ಟ್ಯಾಗ್ ಮಾಡ್ತೀನಿ. ಓಕೆ ಓಕೆ, ಮಾಡಿ ಮಾಡಿ. ಎಲ್ಲೋ ಇದು ಕಾಣ್ತಾನೆ ಇಲ್ಲ. ಇದು ಫಾಲೋ ಮಾಡಿ. ಇಲ್ಲಿ ಯೂಟ್ಯೂಬ್ ಲಿಂಕ್ ಇದೆ. ಯೂಟ್ಯೂಬ್ ಲಿಂಕ್ ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದು ಬೋಟಿಂಗ್ ಇದು ಹೆಸರು ಅದು ಏನಾದ್ರು ಇದೆಯಾ? ಲಾರ್ಡ್ ಚೆನ್ನಕೇಶವ್ ಅಂತ, ಸುಬ್ರಹ್ಮಣ್ಯ ಗೌಡ. ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸ್ವಲ್ಪ ಬನ್ನಿ ಇಲ್ಲಿ. ಈಗೆಲ್ಲ ಬೋಟಿಂಗ್ ಆಡಕ್ಕೆ ಹೋಗ್ತಿದೀವಿ. ಈಗ ಒಳಗಡೆ ಹೋಗ್ತೀವಿ, ಬನ್ನಿ ಒಳ್ಳೆ ಎಂಜಾಯ್ ಮಾಡೋಣ. ಎಲ್ಲ ಹೋಗ್ಬಿಟ್ರು. ಕೊನೆಗೂ ಒಳಗಡೆ ಕೂತಿದ್ದೀನಿ. ಈಗ ಸ್ಟಾರ್ಟ್ ಆಗೈತೆ ಬೋಟು. ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವ್ಯೂನ ತೋರಿಸ್ತೀನಿ ಅಂತ ಹೇಳ್ತಾ ಇದೀನಿ. ನಾನು ನಿಮ್ಮ ತರುಣ್ ಕನ್ನಡಿಗ. ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ವ್ಯೂ ನೋಡ್ಬೋದು ಯಾವ ತರ ಇದೆ ಅಂತ. ಇನ್ನ ಒಳಗಡೆ ಹೋಗ್ಬೇಕು, ಜಸ್ಟ್ ಇದೆ ಬಿಗಿನಿಂಗ್. ಇನ್ನ 9 ಕಿಲೋಮೀಟರ್ ಇದೆ, ಹೋಗ್ಬೇಕು. ಬನ್ನಿ ವ್ಯೂ. ಹೋಗ್ತಾ ಇದೆ ಬೋಟ್ ಸ್ಲೋಲಿ. ವ್ಯೂ ನೋಡ್ಬೋದು ಯಾವ ತರ ಇದೆ ಅಂತ. ಫುಲ್ ಸೆಕ್ಸಿ ಆಗಿದೆ, ಸೈಕ್ ಅನ್ಕೋಬಿಡಿ. ಫುಲ್ ಬಿಸಿಲು ಬೇರೆ ಹೊಡಿತೈತೆ. ಇಲ್ಲ ನೋಡಿ ಯಾವ ತರ ಇದಾರೆ ಹುಡುಗರ. ನೋಡಿ 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 ವೀಕ್ಷಕರೇ, ವ್ಯೂ ಯಾವ ತರ ಇದೆ. ಫುಲ್ ಸೈಕ್ ಆಗಿದೆ ಅಲ್ಲ. ಶರಾವತಿ ಬ್ಯಾಕ್ ವಾಟರ್ಸ್ ಸೈಕ್ ಸೈಕ್ ಅನ್ಕೊಳ್ಳಿ. ಹಬ್ಬ, ಇಲ್ಲಿ ವ್ಯೂ ಹೇಗಿದೆ ಅಂದ್ರೆ ನಾನು ಹೇಳಿದ್ರೆ ಗೊತ್ತಾಗಲ್ಲ. ನೀವು ಡೈರೆಕ್ಟಾಗಿ ಬಂದು ನೋಡಲೇಬೇಕು, ಆ ಥರ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಬಂದು ಇಲ್ಲಿ ನೋಡಿ, ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಿಸ್ಬೋದು. ಮಸ್ತ್ ಅಂದರೆ ಮಸ್ತ್ ಇದೆ. ಒಂದ್ಸತಿ ನೀವೇ ಬಂದು ಕಣ್ಣಾರೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡಿ. ಶರಾವತಿ ಬ್ಯಾಕ್ ವಾಟರ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಅಂದ್ರೆ ಮಸ್ತ್ ಇರ್ತದೆ. ಈಗ ನಾವು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇರೋದು ಎಕೋ ಬೀಚ್. ಇಲ್ಲಿಂದ 3 ಕಿಲೋಮೀಟರ್ ಇದೆ ಸ್ನೇಹಿತರೆ. ಈಗ ನಾವು ಎಕೋ ಬೀಚ್ ಹೊನ್ನಾವರಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ಇಳ್ದು ಬಿಟ್ಟಿವೆ, ಕಾಲ್ ಬೇರೆ ಸುಡ್ತೈತೆ, ಬಿಸಿಲು ಬೇರೆ ಇದೆ ಸರಿಯಾಗಿ. ಈಗ ಹೋಗಿ ಈಜಾಡ್ಬೇಕು ಸರಿಯಾಗಿ.
ಬನ್ನಿ ತೋರಿಸ್ತೀನಿ, ಮಜಾ ಮಾಡುವಂತ. ವಾವ್, ಏನ್ ವೀಕ್ಷಕರೇ ಈ ತರ ಇದೆ ಅಪ್ಪ. ಬರೀ ನೀಲಿ ನೀಲಿ ಕಲರ್, ತಾಜಾ ತಾಜಾ ನೀಲಿ. ವಾವ್, ಬ್ಯೂಟಿಫುಲ್. ಈಗ ಹೋಗಿ ಈಗ ಸಾಕೋದು. ಎದರ್ ನೋಡಿ ಯಾವ ತರ ಇದೆ ಎಕೋ ಬೀಚ್. ಅಪ್ಪ ಬಿಸಿಲು ಬಿಸಿಲು. ಬನ್ನಿ ಒಳಗಡೆ ಇಳಿಯೋಣ. ಪಾ ಏನ್ ಗುರು, ಕಾಲಿಂಗ್ ಸುಡ್ತೈತೆ. ಅರ್ಧೂರ್ ಬಾಗ್ಲೆ. ಆಹಾ, ಈಗ ಬಂದೆ 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 ಬಂದೆ. ಇಳಿ 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 ಇಳಿ. ಆಹಾ, ವಾವ್. ಈ ಸಮುದ್ರ ಒಳಗಡೆ ಇಳಿತೀನಿ, ಮಜಾ ಮಾಡೋಣ, ಖುಷಿಯಾಗಿರೋಣ ಅಷ್ಟೇ. ಬೀಚಲ್ಲಿ ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ನೆಮ್ಮದಿಯಾಗಿದ್ವಿ. ನನಗೆ ಸುಸ್ತಾಗೋಯ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಹೆವಿ ಸುಡ್ತೈತೆ ಬಿಸಿಲಂತೂ, ಹೆವಿ ಅಂದ್ರೆ ಹೆವಿ. ಬೇಸಿಗೆ ಕಾಲದಲ್ಲಿ ಮಸ್ತ್ ಇತ್ತು. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.